ಎಲ್ರಿಗೂ ಸ್ವಾಗತ. ಹೆಸರೇ ಸೂಚಿಸುವಂತೆ ಸೀರೆಯೇ ಈ ಸೀರೆ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಇತ್ತೀಚಿನ ದಿನಗಳಲ್ಲಿ ಈ ಸೀರೆ ಕ್ಯಾನ್ಸರ್ ಮಾರಣಾಂತಿಕ ರೂಪವನ್ನು ಪಡೆಯುತ್ತಿದ್ದು ಅನೇಕ ಮಹಿಳೆಯರು ಇದಕ್ಕೆ ಬಲಿಯಾಗುತ್ತಿದ್ದಾರೆ. ಏನಿದು ಹೊಸ ರೋಗ? ಇದರ ಗುಣಲಕ್ಷಣಗಳೇನು? ಇಲ್ಲಿದೆ ಪೂರ್ಣ ವಿವರ. ಸೀರೆಯು ಭಾರತೀಯ ಸಂಸ್ಕೃತಿಯೊಂದಿಗೆ ತಳುಕು ಹಾಕಿಕೊಂಡಿದೆ. ಭಾರತೀಯ ಮಹಿಳೆಯರು ಸೀರೆಯೊಂದಿಗೆ ಹೊಂದಿಕೊಂಡಿರುವ ಭಾವನಾತ್ಮಕ ಸಂಬಂಧ ಅಂತಿಂತಹದಲ್ಲ. ಯಾವುದೇ ಹಬ್ಬ ಹರಿದಿನಗಳು ಸೇರಿದಂತೆ ಮಹತ್ವದ ಕಾರ್ಯಗಳಲ್ಲಿ ಭಾರತೀಯ ಮಹಿಳೆಯರಿಗೆ ಸೀರೆಯೇ ಅಂದ ಚಂದ. ಆದರೆ ಈಗ ಆ ಸೀರೆಯಿಂದಲೇ ಮಹಿಳೆಯರಿಗೆ ಕ್ಯಾನ್ಸರ್ ಬರುತ್ತದೆ ಅನ್ನುವ ಆಘಾತಕಾರಿ ಅಂಶ ಹೊರಬಿದ್ದಿದೆ. ಹೌದು, ಭಾರತೀಯ ಮಹಿಳೆಯರು ಸೀರೆ ಉಡುವ ರೀತಿಯಿಂದಾಗಿ ಅವರು ಕ್ಯಾನ್ಸರ್ನಂತಹ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಸೀರೆಯನ್ನು ಹೊರತುಪಡಿಸಿ ಇತರ ರೀತಿಯ ಬಟ್ಟೆಗಳು ಉಡುವ ರೀತಿಯಿಂದಾಗಿ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತವೆ ಎಂದು ತಿಳಿದುಬಂದಿದೆ. ಸೀರೆ ಕ್ಯಾನ್ಸರ್ ಎಂದರೇನು? ಸೀರೆಯನ್ನು ಧರಿಸುವುದರಿಂದ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಪಾಯವನ್ನು ಹೆಚ್ಚಿಸುತ್ತದೆ. ಈ ರೀತಿಯ ಕ್ಯಾನ್ಸರ್ ಭಾರತೀಯ ಮಹಿಳೆಯರಲ್ಲಿ ವೇಗವಾಗಿ ಹರಡುತ್ತಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಸೀರೆ ಕ್ಯಾನ್ಸರ್ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಭಾರತದ ಹಳ್ಳಿಗಳಲ್ಲಿ ವಾಸಿಸುವ ಮಹಿಳೆಯರು ವರ್ಷವಿಡೀ ಸೀರೆಯನ್ನು ಧರಿಸುತ್ತಾರೆ. ಸೊಂಟದ ಮೇಲೆ ಸೀರೆ ಕಟ್ಟಿರುವ ಗುರುತುಗಳು ಸಹ ಇರುತ್ತದೆ. ಸೊಂಟದ ಮೇಲೆ ಸೀರೆ ಗಟ್ಟಿಯಾಗಿ ಕಟ್ಟುವುದರಿಂದ ಮಾತ್ರವಲ್ಲ, ಟೈಟಾಗಿ ಇರುವ ಪೆಟಿಕೋಟ್ ಅನ್ನು ಸಹ ಧರಿಸುವುದರಿಂದ ಅದರ ಗುರುತು ದೇಹದ ಮೇಲೆ ದಾಖಲಾಗುತ್ತದೆ. ಇದರಿಂದಾಗಿ ನಡೆದಾಡುವಾಗ ಸೊಂಟದ ಮೇಲೆ ಉಜ್ಜುವುದು ಕಂಡುಬಂದು ಸೊಂಟದ ಮೇಲೆ ಕಪ್ಪು ಗುರುತು ಕಾಣಿಸಿಕೊಳ್ಳುತ್ತದೆ. ಇದರಿಂದ ಕೆಲವೊಬ್ಬರಿಗೆ ತುರಿಕೆಯೂ ಉಂಟಾಗುತ್ತದೆ. ಈ ಗುರುತು ಅಂತಿಮವಾಗಿ ಚರ್ಮದ ಕ್ಯಾನ್ಸರ್ ಆಗಿ ಬದಲಾಗುತ್ತದೆ. ವಿಪರೀತ ಶಾಖದಲ್ಲಿ ವಾಸಿಸುವ ಮಹಿಳೆಯರು ಈ ಕಾಯಿಲೆಗೆ ತುತ್ತಾಗುವ ಅಪಾಯ ಹೆಚ್ಚು. ಸದ್ಯ ಬಿಹಾರ ಮತ್ತು ಜಾರ್ಖಂಡ್ನ ಮಹಿಳೆಯರಲ್ಲಿ ಈ ರೋಗವು ವೇಗವಾಗಿ ಹರಡುತ್ತಿದೆ. ಕಾಶ್ಮೀರಿ ಕಂಗ್ರಿ ಬಟ್ಟೆಗಳು ಮತ್ತು ಬಿಗಿಯಾದ ಜೀನ್ಸ್ ಕೂಡ ಕ್ಯಾನ್ಸರ್ಗೆ ಕಾರಣವಾಗುತ್ತವೆ. ಕಾಶ್ಮೀರದಲ್ಲಿ ಜನರು ಕಾಂಗ್ರಿ ಬಟ್ಟೆಯನ್ನು ಒಣಗಿಸಲು ಬೆಂಕಿಯಲ್ಲಿ ಇಡುತ್ತಾರೆ. ಇದು ಚರ್ಮದಲ್ಲಿ ಶಾಖವನ್ನು ಉಂಟು ಮಾಡುತ್ತದೆ ಮತ್ತು ಚರ್ಮದ ಕ್ಯಾನ್ಸರ್ನ ಅಪಾಯವನ್ನು ಹೆಚ್ಚಿಸುತ್ತದೆ. ಇದರೊಂದಿಗೆ ಟೈಟ್ ಜೀನ್ಸ್ ಧರಿಸುವುದರಿಂದ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳ ಅಪಾಯ ಹೆಚ್ಚಾಗುತ್ತದೆ. ಜೊತೆಗೆ ಖಾಸಗಿ ಅಂಗಗಳಿಗೂ ಹಾನಿಯಾಗುತ್ತದೆ. ಹೇಗೆ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬಹುದು? ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳನ್ನು ತಪ್ಪಿಸಲು ನಮ್ಮ ಜೀವನ ಶೈಲಿಯನ್ನು ಸರಿಪಡಿಸುವುದು ಅತ್ಯಂತ ಮುಖ್ಯವಾಗಿದೆ. ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಸಕ್ರಿಯ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ. ಗಂಟೆಗಳ ಕಾಲ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳಬೇಡಿ. ನೀವು ಹೆಚ್ಚು ಕ್ರಿಯಾಶೀಲರಾಗಿರುವಿರಿ. ಅದು ನಿಮ್ಮ ದೇಹಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಅಷ್ಟೇ ಅಲ್ಲ, ಬಿಗಿಯಾದ ಬಟ್ಟೆಗಳನ್ನು ಧರಿಸುವುದನ್ನು ಅವಾಯ್ಡ್ ಮಾಡಿ. ಒಟ್ಟಿನಲ್ಲಿ ಕಾಯಿಲೆಗಳಿಂದ ಪಾರಾಗಲು ನಮ್ಮ ಬಗ್ಗೆ ನಾವೇ ಕಾಳಜಿ ವಹಿಸಿಕೊಳ್ಳಬೇಕು. ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳನ್ನು ತಪ್ಪಿಸಲು ನಮ್ಮ ಜೀವನ ಶೈಲಿಯನ್ನು ಸರಿಪಡಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. Thank you for watching. Please like, share, comment and subscribe to Aishwani.